ಬೆಂಗಳೂರು ಟ್ರಾಫಿಕ್ ಪೊಲೀಸರು ಮತ್ತೊಂದು ಸ್ಪೆಷಲ್ ಡ್ರೈವ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಪುಟ್ಟ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋ ಪೋಷಕರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಅದೇನು ಅಂತೀರಾ? ತೋರಿಸ್ತೀವಿ ನೋಡಿ. ಪೋಷಕರೇ ಗಮನಿಸಿ, 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ. ಸ್ಕೂಲ್ ಹತ್ರ ಇದೆ, ಒಂದೇ ಟೈಮ್ ನಲ್ಲಿ 2-3 ಮಕ್ಕಳನ್ನ ಶಾಲೆಗೆ ಬಿಡಬೇಕು. ಇನ್ನೇನು ಒಂದೇ ಬೈಕ್ ನಲ್ಲಿ ಹೋದ್ರೂ ಆಗುತ್ತೆ ಅಂತಿದ್ದ ಪೋಷಕರೆಲ್ಲ ಈ ಸುದ್ದಿ ನೋಡ್ಲೇಬೇಕು. ಕೆಲ ಪೋಷಕರಂತೂ ತಾವು ಹೆಲ್ಮೆಟ್ ಹಾಕಲ್ಲ, ಮಕ್ಕಳಿಗೂ ಹಾಕ್ಸಲ್ಲ. ಮನೆ ಪಕ್ಕದಲ್ಲೇ ಸ್ಕೂಲ್ ಇದೆ ಅನ್ನೋ ಕಾರಣಕ್ಕೆ ಚಿಕ್ಕ ಪುಟ್ಟ ರಸ್ತೆಗಳ ಒನ್ ವೇಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಡ್ತಾರೆ. ಇಂತಹ ದೂರುಗಳು ಟ್ರಾಫಿಕ್ ಪೊಲೀಸರಿಗೆ ಹೆಚ್ಚು ಬಂದಿರೋದ್ರಿಂದ ನಗರದ ಎಲ್ಲಾ ಶಾಲೆಗಳ ಬಳಿ ಸ್ಪೆಷಲ್ ಡ್ರೈವ್ ಮಾಡೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸ್ಕೂಲ್ಗಳ ಬಳಿ ನಿಯಮ ಉಲ್ಲಂಘನೆ ಮಾಡೋ ಪೋಷಕರಿಗೆ ಸ್ಥಳದಲ್ಲೇ ಕೇಸ್ ಹಾಕುವುದರ ಜೊತೆಗೆ ದಂಡ ಹಾಕೋಕೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಈ ನಿಯಮ ಕೇವಲ ಪೋಷಕರಿಗೆ ಮಾತ್ರ ಅನ್ಕೋಬೇಡಿ. ಸ್ಕೂಲ್ಗಳ ಬಳಿ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋರು, ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಬರುವ ಟಿಟಿ ವಾಹನಗಳು, ಖಾಸಗಿ ಆಟೋ, ಕಾರುಗಳು, ಬಸ್ ಸೇರಿದಂತೆ ಎಲ್ಲಾ ರೀತಿಯ ವಾಹನಗಳನ್ನ ಕೂಡ ಪರಿಶೀಲನೆ ನಡೆಸಲಿದ್ದಾರೆ. ಸಂಚಾರಿ ಪೊಲೀಸರ ಈ ನಿರ್ಧಾರಕ್ಕೆ ಕೆಲ ಪೋಷಕರು ಸ್ವಾಗತಿಸಿದ್ದಾರೆ. ಇನ್ನು ಕೆಲವರು ನಿಯಮ ಸರಿಯಾಗಿದೆ, ಆದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಇರ್ಲಿ, ಬರೇ ನಮಗ್ ಮಾತ್ರ ಯಾಕೆ ಈ ನಿಯಮ ಅಂತ ಪೊಲೀಸರ ಕ್ರಮವನ್ನ ಪ್ರಶ್ನಿಸಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ಹೆಲ್ಮೆಟ್ ಹಾಕೋಬೇಕು ಅನ್ನೋದು ನಮ್ಮ ಒಳ್ಳೇದಕ್ಕೇನೆ, ನಮ್ಮ ಮಕ್ಕಳು ಒಳ್ಳೇದಕ್ಕೇನೆ. ಈ ಸ್ಕೂಲ್ ವ್ಯಾನ್ಗಳಲ್ಲಿ 20 ಮಕ್ಕಳನ್ನ ಕೂರಿಸ್ಕೊಂಡ್ ಬರ್ತಾರೆ, ಆಟೋಗಳಲ್ಲಿ ತುಂಬಿಸ್ಕೊಂಡ್ ಬರ್ತಾರೆ. ಸೀಟ್ ಬೆಲ್ಟ್ ಕಂಪಲ್ಸರಿ ಇದೆ. ಯಾಕೆ ಸೀಟ್ ಬೆಲ್ಟ್ ಕಂಪಲ್ಸರಿ ಅದನ್ನ ನೋಡ್ತಾ ಇಲ್ಲ ನೀವು ಯಾರೂ? ಯಾಕೆ ನಾವೇ ಕಾಣಿಸ್ತೀವ ನಿಮಗೆ? ಒಬ್ಬ ಬೈಕ್ ಸವಾರ ಮಧ್ಯಮ ವರ್ಗದವನು ಒಂದು ಬೈಕ್ ತೊಗೊಂಡು 2 ಮಕ್ಕಳು ಕರ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನಿಮ್ಗೆ ತಪ್ಪು ಅನ್ನೋದಾದರೆ ವ್ಯಾನ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಜನಕ್ಕೆ ಕೂರಿಸ್ಕೊಳ್ಳಿ. ಅದು ಬಿಟ್ಟು 20 ಜನಕ್ಕೆ ಕುತ್ಕೊಬಂದು ಕಾಣಿಸ್ತಾ ಅಲ್ವಾ ನಿಮ್ಮ ಕಣ್ಣಿಗೆ? ಪೊಲೀಸರು ಮತ್ತು ಮಕ್ಕಳ ಪೋಷಕರ ವರ್ಷನ್ ಏನೇ ಇರಲಿ, ಇಬ್ಬರ ಮುಖ್ಯ ಉದ್ದೇಶವು ಮಕ್ಕಳ ರಕ್ಷಣೆಯೇ ಆಗಿದೆ ಅನ್ನೋದನ್ನ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲರೂ ಸಂಚಾರಿ ನಿಯಮ ಪಾಲಿಸಿ ಸುರಕ್ಷಿತವಾಗಿರಿ ಅನ್ನೋದೇ ನಮ್ಮ ಮನವಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.